I bless you with wisdom. May your future be bright and guided by divine light. Embrace the path with courage. ನಮಸ್ತೆ. ಕರ್ಕಾಟಕ ರಾಶಿ ಕ್ಯಾನ್ಸರ್ ರಾಶಿಯವರ ಜೋಡಿಯಾಕ್ ಸೈನ್ ಜುಲೈ ಮಂತ್ ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಹೆವಿ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಬಂಧನ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಯಾಟ್ ಎನರ್ಜಿ ಕೂಡ ಇದೆ. ಈ ಯಾರ್ದೋ ಹೆಗಲ್ ಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಮಗು ಕೂತಿರೋ ರೀತಿಲಿ ಕಾಣಿಸ್ತಾ ಇದೆ. ಒಂದಷ್ಟು ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಂಗೆ ನೆಗೆಟಿವಿಟಿ ಮಾಡಿದರೆ ನೀವೇನ್ ಆಲೋಚನೆ ಮಾಡ್ತೀರಾ ಇದೆಲ್ಲ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಜಿನ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಹೆಚ್ಚು ಪ್ರಯೋಗದ ರೀತಿ ಏನೋ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಗಂಡ ಬೇರುಂಡ ಡಿಸೈನ್ ಏನೋ ಇಲ್ಲಿ ಕಾಣಿಸ್ತಾ ಇದೆ. ಸೊ ಸಮಥಿಂಗ್ ಅನಿಮಲ್ ಸ್ಪಿರಿಟ್ ಬರ್ಡ್ಸ್ ಎನರ್ಜಿ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಎನರ್ಜಿ ಇದೆ. ಇಲ್ಲಿ ಇನ್ನೊಂದು ವಿಗ್ರಹ ತರ ಕಾಣಿಸ್ತಾ ಇದೆ. ಒಂದು ಸಿಂಹದ ವಿಗ್ರಹದ ಮೇಲೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಈ ಎಲ್ಲ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಆ ತರದೇನೋ ವಿಗ್ರಹ ಕಾಣಿಸ್ತಾ ಇದೆ. ಮತ್ತೆ ಒಂದಷ್ಟು ಗರುಡ ದೇವರ ವಿಗ್ರಹ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಒಂದಷ್ಟು ಈ ಭೂತದ ಎನರ್ಜಿ ತರ ಕೂಡ ಕಾಣಿಸ್ತಾ ಇದೆ. ಐ ಡೋಂಟ್ ನೋ. ತುಂಬಾ ವಿಗ್ರಹಗಳ ಎನರ್ಜಿ ಇಲ್ಲಿ ಇದೆ. ಅಂದ್ರೆ ಸ್ಟ್ಯಾಚ್ಯೂಸ್ ಅಥವಾ ಲೋಹದ್ದು ಅಥವಾ ಚಿನ್ನದ್ದು ಗೊತ್ತಿಲ್ಲ, ಆ ತರದೆಲ್ಲ ವಿಗ್ರಹಗಳ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಅಮೌಂಟ್ ತಗೊಳ್ತೀನಿ ಅನ್ನೋರಿಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಡ, ಸಣ್ಣದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನುವಂಥದ್ದು ಇದೆ. ನೀವು ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ರೆ ಸಣ್ಣದಾಗಿ ಅಷ್ಟೇನೆ ನಿಮ್ಗೆ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ಬಿಟ್ಟು ಸಣ್ಣ ಇನ್ವೆಸ್ಟ್ಮೆಂಟ್ ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರಿಟರ್ನ್ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬ್ರೈನ್ ಮ್ಯಾಪಿಂಗ್ ಯಾರೋ ಮಾಡ್ತಿದ್ದಾರೆ ನೆಗೆಟಿವಿಟಿಯಿಂದ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ಸೊ ಪ್ರೆಗ್ನೆನ್ಸಿ ಪಾಪು ಕೂಡ ಬರ್ತಾ ಇದೆ. ಸೊ ಕೆಲವರ ಮಕ್ಕಳಿಗೆ ಒಂದಿಷ್ಟು ವಿಶೇಷವಾದಂಥ ವಿದ್ಯೆ ಒಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಹೆಣ್ಮಗುಗೆ ತನ್ನ ತಾತನ ಒಂದಷ್ಟು ವಿದ್ಯೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮಗು ಹಾಸ್ಪಿಟ್ಲಿಂದ ಕಾಣೆ ಆಗ್ಬಿಡುವಂತ ಸಾಧ್ಯತೆ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಗುನ ಹಾಸ್ಪಿಟ್ಲಿಂದಾನೇ ತಗೊಂಡು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಅಥವಾ ಬೇಕು ಅಂತ ಕಸದ ಬುಟ್ಟಿಗೆ ಮಗುನ ಹಾಕಿ ಆಮೇಲೆ ಕಾಣ್ದಂಗೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಈ ತರ ಇಲ್ಲಿ ಎನರ್ಜಿ ಇದೆ. ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಎಲ್ಲೋ ಬೇರೆ ಕಡೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಸರಿಯಾದ ರೀತಿಲಿ ನೀವು ನಿರ್ಧಾರನ ತಗೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಪವರ್ಫುಲ್ ಡಿಸಿಷನ್ ತಗೊಳ್ಳುವಂತ ಸಮಯ ಬಂದಿದೆ. ಈಗ ನಿಮ್ಮ ಹೈಯೆಸ್ಟ್ ಗುಡ್ ಏನಿದೆ, ನಿಮ್ಗೆ ಹೆಚ್ಚಿನ ಒಳ್ಳೇದೇನಾಗ್ಬೇಕಾಗಿದೆ ಆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿ ಇದೆ, ಸಾಕಷ್ಟು ಪಾಸಿಟಿವ್ ಎನರ್ಜಿ ಬರೋದ್ರಲ್ಲಿ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಈ ಒಂದಷ್ಟು ನಂಗೆ ಗೊತ್ತಿಲ್ಲ ಯಾಕೆ ಹೀಗೆ ಬರ್ತಿದೆ ಅಂತ. ಬರೀ ಭೂತ, ಪ್ರೇತ, ದೈವ ಇದೇ ಕಾಣಿಸ್ತಾ ಇದೆ. ಒಂದು ಫೀಮೇಲ್ ಗೋಸ್ಟ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದು ಹಿಂದೆ ತಿರ್ಗಿ ನೋಡಿ ಹೋಗ್ತಾ ಇದೆ. ಆ ಥರದ್ದೇನೋ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಗೆ ಹಿಡ್ದಿದ್ದಂಥದ್ದು ಬಿಟ್ಟು ಹೋಗುತ್ತೋ ಏನೋ, ಆ ಥರದ್ದು ಇದೆ. ಜೊತೆಗೆ ಹಸು ಮತ್ತೆ ಎಮ್ಮೆನ ಅಂತಿದ್ದಾರೆ, ಇಲ್ಲ, ಹಸು ಮತ್ತೆ ಆನೆಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ.
ಸಮಥಿಂಗ್ ಏನೋ ಬದಲಾವಣೆ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ವಿವಾಹಕ್ಕೆ ಯೋಗ್ಯ ವರಗಳು ಬಂದಿದೆ ಅಥವಾ ವಧು ಬೇಕು ಅಂದ್ರೆ ಅದು ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ವಧುವರರ ಸಮಾವೇಶದಲ್ಲಿ ಮದ್ವೆ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಡನ್ಲಿ ಏನೋ ಒಂದು ಕೆಲ್ಸಕ್ಕೆ ಅಥವಾ ಎಲ್ಲೋ ಹೋದಾಗ ಅಲ್ಲಿ ನಿಮ್ಗೆ ಅಚಾನಕ್ ಆಗಿ ಭೇಟಿಯಾಗಿ ಆ ಜಾಗದಲ್ಲಿ ವಧುವರರ ಸಮಾವೇಶ ನಡೀತಾ ಇರುತ್ತೆ. ಅಲ್ಲಿ ನಿಮ್ಗೆ ಸಡನ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಮಿಡಿಯೇಟ್ ಅಲ್ಲೇನೆ ಹೇಗೆ ಅಂದ್ರೆ ಅವತ್ತೇ ಅಲ್ಲೇ ಹೋಗ್ತೀರಾ, ಅಲ್ಲೇ ಸಮಾವೇಶ ನಡೀತಾ ಇರುತ್ತೆ. ಅಲ್ಲೇ ನೋಡಿ ಅಲ್ಲೇ ಮದ್ವೆ ಆಗ್ಬಿಡ್ತೀರಾ. ಒನ್ ಡೇಲಿ ನಿಮ್ ಮದ್ವೆ ಫಿಕ್ಸ್ ಆಗಿ ಅಲ್ಲೇ ಮ್ಯಾರೇಜು ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಅದೊಂದು ಸಾಮೂಹಿಕ ವಿವಾಹ ಏನೋ ನಡೀತಾ ಇರುತ್ತೆ ಅಲ್ಲಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕ್ವಿಕ್ ಆಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಡಕ್ ಎನರ್ಜಿ ಕೂಡ ಇದೆ ಇಲ್ಲಿ. ಸಮಥಿಂಗ್ ಆ ಥರದ್ದು ಕೊಕ್ರೆ ಅಥವಾ ಬಾತುಕೋಳಿ ಏನೋ ಒಂದು ಬಿಸ್ನೆಸ್ ತರ ಏನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಇದೆ, ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ತುಂಬಾನೇ ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ಸ್ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಫೇರಿ ಟೇಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಿತ್ರವಾಗಿರುವಂತ ವ್ಯಕ್ತಿ ನಿಮ್ಮನ್ನ ನೋಡಿ ಪದೇ ಪದೇ ನಗ್ತಾ ಇರುವಂಥದ್ದು, ಒಂದು ರೀತಿ ದೊಡ್ಡ ಬಾಯಿ ಇರುವಂಥವ್ರು, ವಯಸ್ಸಾಗಿರುವಂಥವ್ರು, ಅಬೋವ್ 56 ಇಂದ 67 ಅಥವಾ 67 ಏಜ್ ಇನ್ ಬಿಟ್ವೀನ್ ಅಲ್ಲಿ ಇರುವಂಥವ್ರು ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳನ್ನ ಅಥವಾ ನೆಗೆಟಿವಿಟಿನ ಮಾಡಿದ್ದಾರೆ. ಒಂದಷ್ಟು ಟ್ರ್ಯಾಪಿಂಗ್, ಗೋಸ್ಟಿಂಗ್ ಎನರ್ಜಿ ಎಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಿಮ್ಮಿಂದ ದೂರ ಆಗುವಂಥದ್ದು ಮತ್ತೆ ಅವರು ನಿಮ್ಮಿಂದ ಶಾಶ್ವತವಾಗಿ ಆಮ್, ಒಂದಷ್ಟು ಎಂಡಿಂಗ್ ಸಿಚುವೇಶನ್ ಬರುತ್ತೆ ಅನ್ನುವಂಥದ್ದು. ಸೊ ಥ್ಯಾಂಕ್ಫುಲ್ ಆಗಿರಿ ದೇವರಿಗೆ ಮತ್ತೆ ಅದೃಷ್ಟಕ್ಕೆ. ಯಾಕೆಂದ್ರೆ ಇಷ್ಟು ವರ್ಷದಿಂದ ನಿಮ್ಗೆ ನೆಗೆಟಿವಿಟಿ ಮಾಡಿದಂಥ ವ್ಯಕ್ತಿ ಅಥವಾ ನಿಮ್ಮನ್ನ ಕಾಣದ ರೀತಿಲಿ ಎಲ್ಲೋ ದೂರದಲ್ಲಿ ಕುತ್ಕೊಂಡು ನಿಮ್ಮ ಜೀವನನ ಅಥವಾ ನಿಮ್ಮ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ತೊಂದರೆ ಮಾಡಿದವರು ನಿಮ್ಮಿಂದ ದೂರ ಆಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕೈಗಳನ್ನ ಹಿಂದೆ ಕಟ್ಕೊಂಡು ಆರಾಮಾಗಿ ಕೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕೆಲವರು ನೆಲದ ಮೇಲೆ ಮಲ್ಕೊಂಡು, ಕೆಲವರು ಸೋಫಾ ಮೇಲೆ ಕುತ್ಕೊಂಡು, ಕೆಲವರು ಮಂಚದ ಮೇಲೆ ಕುತ್ಕೊಂಡು ಒಂದು ಗ್ರೂಪ್ ಇಲ್ಲಿ ಕೇಳ್ತಾ ಇದೆ. ಸೊ ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್, ಯು ಡಿಡ್ ವೆರಿ ವೆಲ್. ಯು ಡಿಡ್ ವೆರಿ ವೆಲ್ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ರೀತಿಲಿ ಮಾಡಿದ್ದೀರಾ. ಇನ್ನೊಂದಷ್ಟು ಒಳ್ಳೆ ಕೆಲಸನ ಹೀಗೆ ಮಾಡ್ಕೊಂಡು ಹೋಗಿ. ಭಗವಂತ ನಿಮ್ಮ ಕೆಲಸನ ನೋಡ್ತಾ ಇರ್ತಾನೆ. ಜನಗಳ ಮೆಚ್ಚುಗೆಗಿಂತ ಭಗವಂತನ ಮೆಚ್ಚುಗೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಪಾಸಿಟಿವಿಟಿನ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿದೇಶಕ್ಕೆ ಒಂದಷ್ಟು ಹಣ ಹೂಡಿಕೆ ಮಾಡಬೇಕು ಅನ್ನುವಂಥ ನಿಮ್ಮ ಆಲೋಚನೆಗಳಿಗೆ ಒಂದಷ್ಟು ಪ್ರೋತ್ಸಾಹ ಕೂಡ ಸಿಗುವಂಥದ್ದು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ತೀರಾ ಈ ವಾರ ಅಥವಾ ಈ ತಿಂಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ 2 ವೀಲರ್ 4 ವೀಲರ್ ಎರಡು ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಂದೆ ನಿಮ್ಮ ಪ್ರಯಾಣ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತೀರಾ. ಜೊತೆಗೆ ನೀವು ಸ್ಟಕ್ ಅಲ್ಲಿ ಸ್ಟ್ಯಾಚ್ಯೂ ತರ ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ನೀವಿರುವಂತ ಸ್ಥಳನ ಬಿಟ್ಟು ಹೋಗಬಾರ್ದು, ಬೇರೆ ಕಡೆ ನೀವು ಯಾವುದೇ ನಿರ್ಧಾರನ ತಗೊಳ್ಬಾರ್ದು, ಮತ್ತೆ ಯಾವುದೇ ರೀತಿಯ ತೀರ್ಪು ನೀವು ಕೊಡಬಾರ್ದು ಬೇರೆಯವರಿಗೆ ಅನ್ನುವಂಥ ರೀತಿಲಿ ಒಂದಷ್ಟು ಸ್ಟಕ್ ಎನರ್ಜಿನ ಮಾಡಿದ್ದಾರೆ. ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮತ್ತೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸೋಲ್ಮೇಟ್, ಒಂದು ಫ್ರೆಂಡ್ಸ್ ಅಥವಾ ಸೋಲ್ಮೇಟ್ ಅಥವಾ ನಿಮ್ಮ ಪರ್ಸನ್ ಅಥವಾ ನಿಮ್ಮ
ಮೇಲ್ ವರ್ಷನ್ ನಿಮ್ಮ ಲೈಫಲ್ಲಿ ಯಾರು ತುಂಬ ಇಂಪಾರ್ಟೆಂಟ್ ನಿಮಗೆ ಒಂದು ಸಪೋರ್ಟಿಂಗ್ ಆಗಿ ಇರ್ತಾರೆ, ಅವರು ಮುಂದಿನ ದಿನಗಳಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ಆಫರ್ ತಗೊಂಬರ್ತಾರೆ ಅನ್ನುವಂಥದ್ದು ಇದೆ. ನೀವು ಕಾಯ್ತಾ ಇದ್ದಂಥ ಆಫರ್ ನಿಮಗೆ ಬರುತ್ತೆ. ಬಟ್ ಬಂದಾಗ ನೀವು ಯಾವುದೇ ಒಂದು ಆಯ್ಕೆ ಮಾಡ್ಕೊಳ್ದಿರಾ ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಾ. ಸೊ ಒಂದು ಡಿಸಿಷನ್ ತಗೊಳ್ಳೋದಿಲ್ಲ. ಆ ಅಪರ್ಚುನಿಟಿ ಬೇಕು ಬೇಕು ಅಂತ ಇಷ್ಟು ವರ್ಷದಿಂದ ಕಾದಿದ್ದೀರಾ. ಆ ಅವಕಾಶ ನಿಮ್ಮ ಜೀವನಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನೀವು ಆ ಅವಕಾಶನ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಒದ್ದಾಡ್ತೀರಾ. ಆ, ಬೇಕೋ ಬೇಡವೋ ಅನ್ನುವಂಥ ಗೊಂದಲದಲ್ಲಿ ಇದ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ಮನೆಯಿಂದ ದೂರ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಕೆರೆಯ ಅಥವಾ ನದಿಯ ದಡದಲ್ಲಿ ನೀವು ದೇವಸ್ಥಾನನ ಮಾಡ್ತೀರಾ. ಅಲ್ಲಿಗೆ ಬೇಕಾದಂಥ ಜಾಗ ಅದೇನಿದೆ, ಆ ದೇವಿನೇ ಆಯ್ಕೆ ಮಾಡ್ಕೊಳ್ತಾಳೆ. ನೀವೇನ್ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಆ ನೀವೇನ್ ತಲೆ ಕೆಡ್ಸ್ಕೊಳ್ಬೇಡಿ, ಆ ದೇವಿನೇ ಆಯ್ಕೆ ಮಾಡ್ಕೊಳ್ತಾಳೆ ಯಾವ ಸ್ಥಳ ಬೇಕು ಅಂತ. ನಿಮ್ ಕೈಯಲ್ಲಿ ಮಾಡಿಸ್ತಾಳೆ ಒಂದಷ್ಟು ಕೆಲ್ಸಗಳ್ನ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಯಾವ ರೀತಿಲಿ ಇರ್ಬೇಕು ಅಥವಾ ನಿಮ್ಮ ಮುಂದಿನ ಬದುಕು ಯಾವ ರೀತಿಲಿ ಹೋಗ್ಬೇಕು ಅನ್ನೋದನ್ನ ನಿಮ್ಗಿಂತ ಹೆಚ್ಚು ಚೆನ್ನಾಗಿ ದೇವಿ ನಿರ್ಧಾರ ತಗೊಂಡಿದ್ದಾಳೆ. ಹಾಗಾಗಿ ನಿಮ್ಮ ಡೆಸ್ಟಿನಿ ಆಲ್ರೆಡಿ ಬರ್ದು ಮುಗ್ಸಿದೆ ಗಣೇಶ ಅನ್ನುವಂಥದ್ದು ಇದೆ. ಸೊ ಒಂದು ಅಂತಿಮ ತೀರ್ಪು ಕೂಡ ಕೊಟ್ಟಾಗಿದೆ ನಿಮ್ಮ ಲೈಫ್ ಹೇಗಿರ್ಬೇಕು ಅಂತ. ಆ ರೀತಿಲೇ ನಿಮ್ಮ ಮುಂದಿನ ಲೈಫ್ ಹೋಗುತ್ತೆ, ಏನು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೆಟರ್ ಡಿಸಿಷನ್ ಮೇಕ್ ಬೆಟರ್ ಲೈಫ್ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ನಿರ್ಧಾರನ ತಗೊಂಡಿದ್ದೆ ಆದ್ರೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಪವರ್ ಅನ್ನ ನೀವು ವಾಪಸ್ ಪಡ್ಕೊಳ್ಳಿ. ಜೊತೆಗೆ ಯೂನಿವರ್ಸ್ ನಿಮಗೆ ಕೊಡ್ತಿರುವಂಥ ಈ ಒಂದು ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನನ ನಿಮ್ಮನ್ನ ಲೆವೆಲ್ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬ್ಲೈಂಡ್ ಫೋಲ್ಡ್ ಆಗಿ ಯಾವ ನಿರ್ಧಾರನೂ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಮಾಣೀಕರಣ ನಿಮ್ ಕಡೆ ಇರ್ಲಿ. ಜೊತೆಗೆ ನಿಮ್ಮ ಪವರ್ ಕೂಡ ನಿಮ್ ಜೊತೆ ಇರ್ಲಿ. ಜೊತೆಗೆ ನಿಮ್ ತಂಟೆಗೆ ಬಂದವರಿಗೆ ಒಂದು ಎಚ್ಚರಿಕೆ ಕೊಡೋ ಹಾಗೆ ನಿಮ್ಮ ಜೀವನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮಿಂದ ಕಿತ್ಕೊಂಡು ಹೋದಂಥದ್ದು ಅಥವಾ ನಿಮ್ಮಿಂದ ಕಸಿದುಕೊಂಡು ಹೋದಂಥ ಎಲ್ಲ ವಿಚಾರಗಳು ನಿಮ್ಗೆ ವಾಪಸ್ ಸಿಗ್ತವೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ನಿಮ್ಮನ್ನ ಈ ಒಂದು ತ್ರಿಶಂಕು ಸ್ಥಿತಿಗೆ ತಂದ್ಕೊಟ್ಟವರ ಜೀವನ, ತ್ರಿಶಂಕು ಸ್ಥಿತಿ ಮಾಡಿದವರ ಜೀವನ ಕೂಡ ಮುಂದಿನ ದಿನಗಳಲ್ಲಿ ಅದೇ ಪರಿಸ್ಥಿತಿಗೆ ಅವರು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಪೂರ್ತಿಯಾಗಿ ನಿಮ್ಮ ನೆಗೆಟಿವಿಟಿ ನಿಮ್ಮಿಂದ ದೂರ ಆಗಿಲ್ಲ. ಎಸ್, ನೆಗೆಟಿವಿಟಿ ದೂರ ಆಗಿದೆ, ಬಟ್ ಪೂರ್ತಿಯಾಗಿ ನಿಮ್ಗೆ ಆ ನೆಗೆಟಿವಿಟಿ ಅನ್ನೋದು ದೂರ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ. ಸಾಕಷ್ಟು ಮುಖವಾಡಗಳು ಕಳಚಿ ಬೀಳೋದು ಕೂಡ ಬಾಕಿ ಇದೆ. ಒಂದಷ್ಟು ಡಾಗಿ ಎನರ್ಜಿ ಕೂಡ ಇದೆ. ಸೊ ಡಾಗಿನ ಕೂಡ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಪ್ರಯೋಗ ಮಾಡೋರು ಹೇಗ್ ಮಾಡಿದ್ದಾರೆ ಅಂದ್ರೆ ಸಿಕ್ಕಿದ್ದೆಲ್ಲ ಮಾಡಿ ಹಾಕಿದ್ದಾರೆ ನಿಮ್ಗೆ. ಬಟ್ ದೇವ್ರ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಆ ನೆಗೆಟಿವಿಟಿಯಿಂದ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇದೆ. ಯು ಹ್ಯಾವ್ ಲಾಂಗ್ ಲೈಫ್ ಅಂಡ್ ಬ್ರೈಟ್ ಫ್ಯೂಚರ್ ಆಲ್ಸೋ. ಜೊತೆಗೆ ಬದಲಾವಣೆಯನ್ನ ತುಂಬಾ ಚೆನ್ನಾಗಿ ಮಾಡಿ ಅನ್ನುವಂಥದ್ದು ಇದೆ. ಎಷ್ಟು ಎಚ್ಚರಿಕೆ ಕೊಟ್ಟರು ಶತ್ರುಗಳು ನಿಮ್ಮ ಕಣ್ಮುಂದೆ ಇದ್ರೂ ಕೂಡ ನೀವು ಹೆದರದೆ ಬೆದರದೆ ಹೇಗೆ ಧೈರ್ಯವಾಗಿರ್ತೀರಾ, ಹೀಗೇನೆ ನಿಮ್ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಿಮ್ಗೆ ಗೊತ್ತಿದೆ ನ್ಯಾಯ ಅನ್ಯಾಯ ಯಾವುದು ನಿಮ್ ಜೀವನದಲ್ಲಿ ನಡೆದಿದೆ, ಯಾರು ನ್ಯಾಯ ಕೊಟ್ಟಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ದ್ವಾರಪಾಲಕರನ್ನ ಇಡಬೇಕು, ದ್ವಾರಪಾಲಕರನ್ನ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದ್ವಾರಪಾಲಕರನ್ನ ಇಡೋದ್ರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಯಾರ್ದೋ ಒಂದು ಹಳೆ ಮನೆ ತರ ಇದೆ. ಸೊ ಬಾಗ್ಲಲ್ಲಿ ಒಂದು ಸಿಂಹನೋ ಆನೆನೋ ಏನೋ ಇದೆ. ಅದರಲ್ಲಿ ಎನರ್ಜಿ ಪಾಸ್ ಆಗ್ತಾ ಇದೆ. ಸೊ ಸ್ವಲ್ಪ ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ನಿಮ್ಮನೆ.
ವಾತಾವರಣ ಎಲ್ಲ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಜಾಗನ ಖರೀದಿ ಮಾಡ್ತೀರಾ, ಜಮೀನನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಭರವಸೆ ಕಳ್ಕೊಂಡ್ರೆ ನಿಮ್ಮನ್ನ ನಂಬಿರೋರು ಕೂಡ ಭರವಸೆನ ಕಳ್ಕೊಳ್ತಾರೆ. ಹಾಗಾಗಿ ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಧೈರ್ಯ ಸಾಹಸೆ ಲಕ್ಷ್ಮಿ ಅನ್ನುವಂಥ ರೀತಿಯಲ್ಲಿ ಮುಂದುವರಿರಿ. ಸೊ ಸುಮಾರು ಜನ ಇದು ಲೇಡೀಸಿಗ ಜೆಂಟ್ಸಿಗ ಅಂತ ಇದ್ರೆ, ಇದು ಲೇಡೀಸ ಜೆಂಟ್ಸ ಅಂತ ಇಲ್ಲ. ಕರ್ಕಾಟಕ ರಾಶಿಯವರು ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ರಿಗೂ ಅನ್ವಯಿಸುತ್ತೆ. ಅಥವಾ ಬೇರೆಯವ್ರು ಯಾರಾದ್ರೂ ನೋಡ್ತಾ ಇದ್ರೆ ಬೇರೆ ರಾಶಿಯವರು, ಅಥವಾ ನಿಮಗೆ ಈ ರಾಶಿ ಗೊತ್ತಿಲ್ಲ ಆದ್ರೂ ಕೂಡ ಇದು ನನ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಇದು ನಿಮ್ಗೇನೆ ಅನ್ವಯಿಸ್ತಾ ಇದೆ, ತಗೊಳ್ಳಿ. ವಿದ್ಯೆಗೋಸ್ಕರ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾ ಆಯ್ಕೆ ಮಾಡ್ಕೊಳ್ಬಹುದು. PhD ಮಾಡುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಲಾಯರಿಗೆ ಸಂಬಂಧಪಟ್ಟಂಗೆ ಅಥವಾ ಜಡ್ಜಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಮಾಹಿತಿಗಳು ಕೂಡ ಸಿಗುತ್ತೆ. ಅದನ್ನು ಕೂಡ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ಅಜ್ಞಾನದಿಂದ ಜ್ಞಾನದೆಡೆಗೆ ಜನರನ್ನ ಕರ್ಕೊಂಡು ಹೋಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಗೊತ್ತಿಲ್ಲ, ಆಫ್ಟರ್ ದಿ ಲೈಫ್ ಯು ವಿಲ್ ರೂಲ್ ದ ಹೋಲ್ ಅರ್ತ್ ಏಂಜಲ್ ಆಗಿ ನೀವು ಆರ್ಕೇಂಜಲ್ ಆಗಾದ್ರೂ ಅಥವಾ ಏಂಜಲ್ ಆಗಾದ್ರೂ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆರ್ಕೇಂಜಲ್ ಅಲ್ಲಿ ಅಥವಾ ಏಂಜಲಿಕ್ ಎನರ್ಜಿಲಿ ನೀವು ಅರ್ತ್ ಏಂಜಲ್ ಆಗ್ತೀರಾ ಇನ್ ಫ್ಯೂಚರ್ ಡೇಸ್ ಅಲ್ಲಿ, ಅಥವಾ ಇನ್ ಭವಿಷ್ಯತ್ ನಿಮ್ಮ ಮುಂದಿನ ನೆಕ್ಸ್ಟ್ ಲೈಫಲ್ಲಿ ಅನ್ನುವಂಥದ್ದು ಇದೆ. ಬಟ್ ಅಲ್ಲಿವರೆಗೂ ಹೋಗ್ಬೇಡಿ. ಈಗಿರುವಂಥ ಜೀವನನ, ಈಗಿರುವಂಥ ಬದುಕನ್ನ ಸರಿಯಾದ ರೀತಿಯಲ್ಲಿ ಬದುಕಿ ಅನ್ನುವಂಥದ್ದು ಇದೆ. ನೆನ್ನೆ ಮುಗಿದೋಯ್ತು, ನಾಳೆ ಇನ್ನ ಬಂದಿಲ್ಲ. ಸೊ ಈಗಿರುವಂಥ ಈ ಕ್ಷಣನ ಚೆನ್ನಾಗಿ ಎಂಜಾಯ್ ಮಾಡಿ. ನಿಮ್ಮ ಜೀವನದಲ್ಲಿ ಒಂದೇ ಒಂದು ನಿರ್ಧಾರ ನಿಮ್ಮ ಭವಿಷ್ಯತ್ತನ್ನ ನಿರ್ಧಾರ ಮಾಡ್ತಾ ಇದೆ. ಹಾಗಾಗಿ ಈ ಭವಿಷ್ಯತ್ ಎನರ್ಜಿನ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನೆಗೆಟಿವಿಟಿ ಇದೆ, ಅದನ್ನೆಲ್ಲ ದೂರ ಮಾಡ್ತಿದ್ದಾರೆ. ಕುಲದೇವರ ಆರಾಧನೆನ ಮಾಡಿ, ಕುಲದೇವರಿಗೆ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ ಬರುವಂಥದ್ದು. ಹೊಸ ಬಿಸ್ನೆಸ್ ಅಲ್ಲೂ ಕೂಡ ನಿಮಗೆ ಲಾಭ ಬರುವಂಥದ್ದು. ಹೊಸ ಗಾಡಿ ತಗೊಳ್ಳುವಂಥದ್ದು. ಸಾಕಷ್ಟು ಒಳಿತಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಂಬರ್ 10 ಇಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಪೂರ್ವಜರು, ನಿಮ್ಮ ಪ್ರೀತಿಯ ಗಣೇಶ ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ನಿಮ್ಗೆ ಅಧಿಕಾರ ಬರ್ತಿದೆ, ಅದನ್ನ ಉಳಿಸ್ಕೊಳ್ಳಿ. ಓಕೆ, ಅದನ್ನ ಬಿಟ್ಕೊಡ್ಬೇಡಿ. ಖುಷಿಯಾಗಿರೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಶುಕ್ರ ದಶೆ ನಡೀತಾ ಇದೆ. 45 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಗಂಗಾ ಮಾತೆ ಕೂಡ ನಿಮ್ಗೆ ಸಕ್ಸಸ್ ಅನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. 20 ನಂಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಧೈರ್ಯವಾಗಿ ಇರಿ, ಕಾನ್ಫಿಡೆಂಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಸಿಂಹ ರಾಶಿಯವರಿಂದ ಸ್ವಲ್ಪ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ, ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಬರಬೇಕಾಗಿರುವಂಥ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬಂದ್ಮೇಲೆ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನ್ಯೂ ಎನರ್ಜಿಲಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎಕ್ಸ್ ಎನರ್ಜಿ ಕೂಡ ಇದೆ. ಒಂದಷ್ಟು ರೀಬರ್ತ್ ಎನರ್ಜಿ ಕೂಡ ಇದೆ. ಜೊತೆಗೆ ಅಶ್ವಿನಿ ದೇವತೆಗಳ ಆರಾಧನೆಯನ್ನ ಮಾಡಿ, ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಟ್ವಿನ್ಸ್ ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ದಿನಾಗ್ಲೂ ಸೂರ್ಯನಾರಾಯಣರ ಆಶೀರ್ವಾದನ ಪಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಖುಷಿಯಾಗಿ ಇರಿ. ಸೊ ಸಮಥಿಂಗ್ ವಿಲ್ ಎಂಡ್. ನವದುರ್ಗಿಯರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ.
ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಒಂದಷ್ಟು ಹೀಲಿಂಗ್ ಹಾಕಿದ್ದೀನಿ. ಇದು ಶಾಂತ ಆಗೋವರೆಗೂ ಈ ಹೀಲಿಂಗ್ ಅನ್ನ ಎಂಜಾಯ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಒಂದಷ್ಟು ವಿಷ ಜಂತುಗಳು ಕಚ್ಚುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹುಷಾರಾಗಿರಿ. ನಿಮ್ಮ ಮೂಗಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ನಿಮ್ಮ ಮುಖದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮಾತನ್ನ ಬೇರೆಯವರು ಆಡದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ. The Shrivak Devi Tarot channel is so glad to see you again. Thank you for watching our tarot card readings today.